ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಯೋಗಿ ಆದಿತ್ಯನಾಥರನ್ನ 2027ರಲ್ಲೇನೆ ಪ್ರಧಾನಿ ಮಾಡಿಬಿಡಬೇಕು ಅಥವಾ 2029ಕ್ಕೆ ಪ್ರಧಾನಿ ಅಭ್ಯರ್ಥಿ ಮಾಡಬೇಕು. ಇಂಥದ್ದೊಂದು ಘೋಷಣೆ ಅಥವಾ ನಿರ್ಣಯವನ್ನ ಧರ್ಮ ಸಂಸತ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ನಗರದ ಚಕ್ರತೀರ್ಥದಲ್ಲಿ ನಡೆದಂತಹ ಧರ್ಮ ಸಮಾವೇಶ, ಯಾರು ಹಿಂದೂ ಸಂಘರ್ಷ ಸಮಿತಿಯವರು ಏರ್ಪಡಿಸಿದಂತಹ ಧರ್ಮ ಸಮಾವೇಶ, ಸುಮಾರು 38 ಪ್ರಮುಖ ಸಾಧು ಸಂತರು ಸೇರಿದಂತಹ ಧರ್ಮ ಸಮಾವೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿಯಾಗಬೇಕು ಅನ್ನುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. 12 ನಿರ್ಣಯಗಳ ಪೈಕಿ ಒಂದು ನಿರ್ಣಯ ಇದು ಸಹ ಆಗಿತ್ತು. ಸೊ ಅದರ ಹಿನ್ನೆಲೆಯಲ್ಲಿ ಈ ಹಿಂದೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಂತಹ ಮೊದಲ ಸ್ಥಳ ಯಾವುದು? ಈಗ ಯೋಗಿ ಆದಿತ್ಯನಾಥನ್ ಅವರನ್ನ ಪ್ರಧಾನಿ ಆಗಬೇಕು ಅಂತ ಘೋಷಣೆ ಮಾಡ್ತಿರುವ ಸ್ಥಳ. ಮತ್ತು ಇದಕ್ಕಿಂತ ಮೊದಲು ಫಸ್ಟ್ ಟೈಮ್ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗಬೇಕು ಅನ್ನುವಂತಹ ದೊಡ್ಡ ಧ್ವನಿ ಎದ್ದಿದ್ದು ಎಲ್ಲಿ? ಅದನ್ನು ಸಹ ವಿವರಿಸುವ ಕೆಲಸ ಮಾಡ್ತೀನಿ. ಅದರ ಜೊತೆಗೆ ಇದು ಹೇಗೆ ಗುಜರಾತ್ ಲಾಬಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಸಹ ಒಂದು ದೊಡ್ಡ ಶಾಕ್ ಆಗುತ್ತೆ. ಅವರ ಪ್ರಯತ್ನಗಳೇನು ನಡೀತಾ ಇದೆ, ಬಟ್ ಈ ಹಿಂದುತ್ವ ಅಥವಾ ಮನುಸ್ಮೃತಿಯನ್ನ ಒಪ್ಪಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಇರುವಂತಹ ಗುಂಪುಗಳು ಈ ರೀತಿ ಸಭೆಗಳನ್ನ ಮಾಡಿ ದೇಶದ ಜನರನ್ನ ಯಾವ ಕಡೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಿದೆ. ಅದ್ರ ಬಗ್ಗೆ ಸಹ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮಗೆ ನೆನಪಿದ್ರೆ 2013ರಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಮೊದಲ ಬಾರಿಗೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಘೋಷಣೆಗಳನ್ನು ಕೂಗಲಾಯಿತು. ಆ ನಂತರ ಅವರು ಅಭ್ಯರ್ಥಿ ಆದರು. 2014ರಿಂದ ಅವರು ಪ್ರಧಾನಿಯಾಗಿದ್ದಾರೆ. ಅದನ್ನ ನೀವು ಬೇರೆ ಯಾವುದೇ ರೀತಿ ಅವರು ಗೆದ್ದ ರೀತಿ, ಚುನಾವಣಾ ಆಯೋಗದ ಮೇಲಿರುವ ಆರೋಪಗಳು, ಚುನಾವಣಾ ಪ್ರಾಕ್ಟೀಸ್ಗಳು, ಇನ್ನು ಏನು ಬೇಕಾದ್ರೂ ಅನ್ಕೊಳ್ಳಿ, ಧರ್ಮದ್ವೇಷ, ಸುಳ್ಳು ಹೇಳೋದು, ಅದೆಲ್ಲ ಬೇರೆ ವಿಚಾರ. ಬಟ್ ಗೆದ್ದಿದ್ದಾರೆ, ಅವತ್ತಿಂದ ಪ್ರಧಾನಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗಬೇಕು ಅಂತ ಮೊಟ್ಟ ಮೊದಲ ಕೂಗುಗಳು ಎದ್ದಿದ್ದು ಸಹ ಕುಂಭಮೇಳದಲ್ಲಿ. ಕಳೆದ ವರ್ಷ ನಡೆದಂತಹ ಕುಂಭಮೇಳದಲ್ಲಿ ದೊಡ್ಡ ಕೂಗುಗಳು ಎದ್ದು, ಈ ವರ್ಷನೇ ಆಕ್ಚುಲಿ ಈ ವರ್ಷದ ಆರಂಭದಲ್ಲಿ ದೊಡ್ಡ ಕೂಗುಗಳು ಎದ್ವು. ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗಬೇಕು ಅಂತ ಸೇಮ್ ಅದೇ ಸ್ಪಾಟ್, ಅದೇ ಜಾಗದಲ್ಲಿ ನರೇಂದ್ರ ಮೋದಿ ಅವರನ್ನ ಯಾವ ಜಾಗದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂತಹ ಒತ್ತಾಯಗಳು ಬಂತೋ ಅದೇ ಜಾಗದಿಂದ ಯೋಗಿ ಆದಿತ್ಯನಾಥ್ ಪ್ರಧಾನಿ ಘೋಷಣೆಗೂ ಸಹ ಒತ್ತಾಯಗಳು ಕೇಳಿಬಂತು. ಆದರೆ ಆನಂತರ ಈಗ ನಗರದಲ್ಲಿ ನಡೆದಂತಹ ಚಕ್ರತೀರ್ಥ ಅನ್ನುವಂತಹ ಜಾಗದಲ್ಲಿ ನಡೆದಿರುವಂತಹ ಧರ್ಮ ಸಂಸತ್ತು 38 ಪ್ರಮುಖ ಸಾಧು ಸಂತರು ಸೇರ್ಕೊಂಡು ಅಲ್ಲಿ 12 ನಿರ್ಣಯಗಳನ್ನ ಪಾಸ್ ಮಾಡಿದ್ರು, ರೆಸೊಲ್ಯೂಷನ್ಸ್ನ. ಅದರಲ್ಲಿ ಒಂದು ರೆಸೊಲ್ಯೂಷನ್ ಹೇಳುತ್ತೆ, ಯೋಗಿ ಆದಿತ್ಯನಾಥ್ ಪ್ರಧಾನಿಯಾಗಬೇಕು, ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪ್ರಧಾನಿ ಹುದ್ದೆಗೆ ಪ್ರಮೋಟ್ ಮಾಡಬೇಕು. ಅದು 2027ರಲ್ಲಿ ಏನು ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗಳಿದೆಯಲ್ಲ, ಆ ಸಂದರ್ಭದಲ್ಲೇ ಮಾಡಿಬಿಡಬೇಕು ಅನ್ನುವಂತಹ ಒತ್ತಾಯವನ್ನ ಆ ನಿರ್ಣಯದಲ್ಲಿ ಮಾಡಲಾಗಿದೆ. ಆ ನಿರ್ಣಯ ಕೈಗೊಂಡಂತಹ ಪ್ರಮುಖ ವ್ಯಕ್ತಿ ಅಂದ್ರೆ ಸ್ವಾಮಿ ಪ್ರಬುಧಾನಂದ್ ಅಂತ, ಆ ಸಾಧು ಸಂತರ ಮುಖ್ಯಸ್ಥ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ. ಅವರು ಕೊಟ್ಟಿರುವಂತಹ ಕಾರಣ ಏನು ಅಂದ್ರೆ, 1947ರಲ್ಲಿ ಮುಸ್ಲಿಮರಿಗೆ ಅಂತ ಪಾಕಿಸ್ತಾನ ನಿರ್ಮಾಣ ಆಯಿತು. ಆದರೆ ಭಾರತ ಹಿಂದೂ ರಾಷ್ಟ್ರ ಆಗಿಲ್ಲ, ಹಿಂದೂ ರಾಷ್ಟ್ರ ಆಗಬೇಕು ಅಂಥ ಘೋಷಣೆಯನ್ನ ಬಹಿರಂಗವಾಗಿ ಮಾಡಬಹುದಾದಂತಹ ಧೈರ್ಯ ಇರುವಂಥದ್ದು ಯೋಗಿ ಆದಿತ್ಯನಾಥ್ಗೆ ಮಾತ್ರ ಅಂತ ಹೇಳುವ ಮೂಲಕ ನರೇಂದ್ರ ಮೋದಿಗೆ ಆ ಧೈರ್ಯ ಇಲ್ಲ, ಆ ಶಕ್ತಿ ಇಲ್ಲ, ನರೇಂದ್ರ ಮೋದಿ ಸಾಕು ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಬರಬೇಕಾಗಿರೋದು. ಅಂದ್ರೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿಗಿಂತ ಪವರ್ಫುಲ್ ಹಿಂದುತ್ವದ ವಿಚಾರದಲ್ಲಿ ಅನ್ನೋದು ಈ ಧರ್ಮ ಸಂಸತ್ತಿನ ಒಂದು ವಿಶ್ಲೇಷಣೆಯಾಗಿ ನೀವು ತೆಗೆದುಕೊಳ್ಳಬಹುದು. ಇನ್ನು ಈಗ ಇಂತಹ ಘೋಷಣೆಗಳನ್ನ ಕೂಗುವ ಮೂಲಕ ಇನ್ಮೇಲೆ ಪೋಸ್ಟ್ಗಳು ಬರುವಂತಹದ್ದು, ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂತಹದ್ದು, ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಪಿ ಎಂ, ನೆಕ್ಸ್ಟ್ ಪಿ ಎಂ, ನೆಕ್ಸ್ಟ್ ಪಿ ಎಂ, ನೆಕ್ಸ್ಟ್ ಪಿ ಎಂ. ಯಾವಾಗ ಇದು ಪೀಕ್ಗೆ ಹೋಗ್ತಾ ಹೋಗ್ತಾ ಹೋಗುತ್ತೋ, ಗುಜರಾತ್ ಲಾಬಿ ಇದೆಯಲ್ಲ, ಅದು ತನ್ನದೇ ಲೆಕ್ಕಾಚಾರದಲ್ಲಿ ಇದೆಯಲ್ಲ, ಅದರ ಪಾಡೇನಾಗಬೇಕು? ಆದಿತ್ಯನಾಥ್ ಸವಾಲು ಒಡ್ಡುತ್ತಾರ. ಒಂದು ಕಡೆ ಸೋಷಿಯಲ್ ಮೀಡಿಯಾ ಪ್ರೆಷರ್, ಇನ್ನೊಂದು ಕಡೆ ಆದಿತ್ಯನಾಥ್ಗೆ RSS ಬೆಂಬಲ ಇದೆ. ಮುಖ್ಯಮಂತ್ರಿ ಆಗಿದ್ದೇ RSS ಕಾರಣಕ್ಕೆ.
ಯಾಕೆಂದ್ರೆ ಯೋಗಿ ಆದಿತ್ಯನಾಥ್ ಸಂಸದರಾಗಿದ್ದರು ಗೋರಖ್ಪುರದಿಂದ. ಆದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು RSS. ಆ RSS ಇವತ್ತಿಗೂ ಸಹ ಆದಿತ್ಯನಾಥ್ ಬೆನ್ನಿಗೆ ನಿಂತಿದೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಆದಿತ್ಯನಾಥ್ CM ಪೋಸ್ಟ್ ಅಲ್ಲೂ ಇರ್ತಾ ಇರ್ಲಿಲ್ಲ. ಅಮಿತ್ ಶಾ 2020ರಿಂದನೇ ಪ್ರಯತ್ನ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಆದಿತ್ಯನಾಥನ CM ಸ್ಥಾನದಿಂದ ಇಳಿಸ್ಬಿಡ್ಬೇಕು. ಯಾಕೆ ಅಂದ್ರೆ ನಮ್ಮ ಮಾತು ಕೇಳಲ್ಲ, ಗುಜರಾತ್ ಲಾಬಿ ಮಾತು ಕೇಳಲ್ಲ. ನಾವು ಎಲ್ಲವನ್ನು ಗುಜರಾತ್ ಮಯ ಮಾಡಿಟ್ಟಿದ್ದೀವಿ. ಎಲ್ಲದರ ಜಾಗದಲ್ಲಿ ಸಹ ಗುಜರಾತಿಗಳನ್ನ ತುರುಕೋ ಪ್ರಯತ್ನ ಮಾಡಿ ಸಫಲ ಆಗಿದ್ದೀವಿ. ಹಾಗಾಗಿ ಮುಂದಿನ ಪ್ರಧಾನಿಯು ಸಹ ಗುಜರಾತಿನೇ ಆಗಬೇಕು, ಅಂದರೆ ಅಮಿತ್ ಶಾ ಆಗಬೇಕು ಅನ್ನೋದು ಅವರ ಲೆಕ್ಕಾಚಾರ. ಗುಜರಾತ್ ಲಾಬಿ RBI ಗವರ್ನರ್ ಇಂದ ಹಿಡಿದು ಎಲ್ಲೆಲ್ಲ ಒಳ್ಳೆ ಒಳ್ಳೆ ಹುದ್ದೆಗಳಿದಾವೋ, ಪವರ್ಫುಲ್ ಹುದ್ದೆಗಳಿದಾವ, ಅಲ್ಲೆಲ್ಲ ಗುಜರಾತಿಗಳನ್ನು ಕೂರಿಸ್ಕೊಂಡು ಬಂದಿದ್ದಾರೆ. ಹಾಗಿರಬೇಕಾದ್ರೆ ದಿಢೀರಂತ ಯಾರೋ ಬಂದು ಈಗ ಮುಂದಿನ ಪ್ರಧಾನಿ ಇವರೇ, ಮೋದಿಯ ನಂತರ ಇವರೇ, ಅದು ಮೋದಿ ಪೂರ್ತಿ ಕಾಲಾವಧಿಯನ್ನ ಪೂರ್ಣಗೊಳಿಸೋದಕ್ಕೂ ಸಹ ಕಾಯಬಾರ್ದು, ಅದಕ್ಕಿಂತ ಮೊದಲೇ ಆಗಿಬಿಡಬೇಕು ಅಂದಾಗ ಈ ಗೋಧಿ ಮಾಧ್ಯಮಗಳ ಜೊತೆಗೆ ಗುಜರಾತ್ ಲಾಬಿಗೂ ಸಹ ಶಾಕ್ ಆಗಿರುತ್ತೆ. ಸೊ ಈಗ ಏನ್ ನಡೀತಿದೆ ಆಕ್ಚುಲಿ, ಈ ಗುಜರಾತ್ ಲಾಬಿ ಏನ್ ಮಾಡ್ತಿದೆ? 2020ರಲ್ಲಿ ಒಂದು ಪ್ರಯತ್ನ ನಡೆಸಿದ್ರು, ಅದು ಸಫಲ ಆಗ್ಲಿಲ್ಲ. ಯಾಕೆಂದ್ರೆ ಹಿಂದುತ್ವದ ಐಕಾನ್ ಅಥವಾ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡ್ಕೊಂಡಿರುವ ಆದಿತ್ಯನಾಥ್ನ ಮುಟ್ಟಿದ್ರೆ ಉತ್ತರ ಪ್ರದೇಶದಲ್ಲಿ 2022ರ ವಿಧಾನಸಭಾ ಚುನಾವಣೆಗಳಿಗೆ ಕಂಟಕ ಅಂತ ಅವ್ರಿಗೆ ಭಯ ಆಯಿತು. ಕೊನೆ ಕ್ಷಣದಲ್ಲಿ ಆ ಪ್ರಯತ್ನವನ್ನ ಕೈಬಿಟ್ರು. ಆದ್ರೆ 2024ರಲ್ಲಿ ಮೋದಿಗೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮುಖಭಂಗ ಆಯಿತು. 70ರಲ್ಲಿ 34 ಸೀಟ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. 70 ಗೆಲ್ತೀವಿ ಅಂತಿದ್ರು. ಆ ನಂತರ ಇಂಟರ್ನಲ್ ಆಗಿ ಒಂದು ಸಮಿತಿ ಮಾಡಿ ಯಾಕೆ ಸೋತ್ವಿ ಅಂತ ಚಿಂತನ ಮಂಥನ ಮಾಡಿದಾಗ ಆದಿತ್ಯನಾಥ್ಗೆ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ವರದಿಗಳು ಬಂತು. ಆದಿತ್ಯನಾಥ್ ಬೇಕು ಅಂತಲೇ ಮಾಡಿದ್ದು. ಮೋದಿ ಪವರ್ಫುಲ್ ಆಗ್ಬಿಟ್ರೆ, ಭಯಂಕರ ಪವರ್ಫುಲ್ ಆಗ್ಬಿಟ್ರೆ ಮುಂದೆ ನನ್ನ ಹಾದಿ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಪಮತಕ್ಕೆ ಮೋದಿ ಸರ್ಕಾರ ಬರುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಸಹಯೋಗ ಸಹ ಇತ್ತು. ಮಿತ್ರ ಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಹೈಯೆಸ್ಟ್ ಸೀಟುಗಳನ್ನ ಉತ್ತರ ಪ್ರದೇಶದಲ್ಲಿ ಗೆಲ್ಲೋದಕ್ಕೆ ಅನ್ನುವಂಥದ್ದು ಬಂತು. ಅದನ್ನೇ ನೆಪ ಇಟ್ಕೊಂಡು, ಉತ್ತರ ಪ್ರದೇಶದ ಸೋಲನ್ನೇ ನೆಪ ಇಟ್ಕೊಂಡು ಲೋಕಸಭೆಯಲ್ಲಿ ಯೋಗಿ ಆದಿತ್ಯನಾಥ್ನ ಪಕ್ಕಕ್ಕೆ ಸರಿಸಬೇಕು ಅಂತ ಈಗ ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಅವ್ರ ಮೇಲಿರೋ ಸಿಟ್ಟು, ನಮ್ಮ ಮಾತು ಕೇಳಲ್ಲ. ಇನ್ನೊಂದು, ಯೋಗಿ ಆದಿತ್ಯನಾಥ್ ಬ್ರಾಹ್ಮಣ ವಿರೋಧಿ. ಹಿಂದುತ್ವನೇ ಸರಿ, ಬಟ್ ಬ್ರಾಹ್ಮಣ ವಿರೋಧಿ. ಅವ ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ನೋಡಿದಾಗ ಬ್ರಾಹ್ಮಣ ವಿರೋಧಿ ಅನ್ನುವಂಥದ್ದಕ್ಕೆ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗ್ತವೆ. ಠಾಕೂರ್ಗಳು ಮಾತ್ರ ಬರಬೇಕು. ಯೋಗಿ ಆದಿತ್ಯನಾಥ್ ಏನು ಸಮುದಾಯ ಇದೆ, ಎಲ್ಲ ಮುಖ್ಯ ಸ್ಥಾನಗಳಲ್ಲಿ ಠಾಕೂರ್ಗಳೇ ತುಂಬೋಗಿದ್ದಾರೆ. ಬ್ರಾಹ್ಮಣರನ್ನ ಕಡೆಗಣಿಸುವಂಥದ್ದು, ಆ ಆರೋಪಗಳು ಎಲ್ಲ ಇರೋದ್ರಿಂದ ಹೇಗಾದ್ರೂ ಮಾಡಿ ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಟ್ರೆ ಕೇಶವ ಪ್ರಸಾದ್ ಮೌರ್ಯ ಅನ್ನುವಂತಹ ಹಿಂದುಳಿದ ವರ್ಗದ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಿ ಹಿಂದುಳಿದ ವರ್ಗಗಳ ಮತಗಳನ್ನ ಗಟ್ಟಿ ಮಾಡಿಕೊಳ್ಳಬಹುದು. ಯಾಕೆ ಅಂದ್ರೆ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ವೈಸ್ ಏನು ಈ ಸಮೀಕರಣ ಇದೆ, ಮುಸ್ಲಿಮ್ಸು ಮತ್ತು ಯಾದವರು, ಅದರ ಜೊತೆಗೆ OBCಗಳನ್ನು ಸಹ ಸೇರಿಸಿಕೊಂಡು ಅವ್ರದೇ ರೀತಿಯಲ್ಲಿ ವೋಟ್ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡ್ಕೊಳ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಂತಹ ಹೀನಾಯ ಸೋಲಾಯಿತು. ಅಯೋಧ್ಯೆ ಇರುವಂತಹ ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿ ಸೋತು ಹೋಯಿತು. ಅದನ್ನ ಮುರಿಬೇಕಾದ್ರೆ ಅಖಿಲೇಶ್ ಯಾದವ್ ಅವರ ಏನು ಲೆಕ್ಕಾಚಾರಗಳಿದೆ ಅದನ್ನ ಹಿಂದಕ್ಕೆ ತಳ್ಳಬೇಕಾದ್ರೆ ಹಿಂದುಳಿದ ವರ್ಗದ ನಾಯಕನನ್ನ ಮುಖ್ಯಮಂತ್ರಿ ಮಾಡಬೇಕು ಉತ್ತರ ಪ್ರದೇಶದಲ್ಲಿ ಅನ್ನೋದು ಅಮಿತ್ ಶಾ ಮತ್ತು ಮೋದಿಯ ಲೆಕ್ಕಾಚಾರ. ಅದರಲ್ಲಿ ಎರಡು ಸ್ವಾರ್ಥಗಳು. ಒಂದು, ಆದಿತ್ಯನಾಥ್ ಅವರನ್ನ ಪಕ್ಕಕ್ಕೆ ಸರಿಸೋದು, ಅಮಿತ್ ಶಾಗೆ ಮುಂದಿನ ಪ್ರಧಾನಿ ಆಗೋದಕ್ಕೆ ಜಾಗ ಖಾಲಿ ಇಟ್ಕೊಳ್ಳೋದು. ಇನ್ನೊಂದು, ನಮ್ಮ ಮಾತನ್ನ ಕೇಳದ ಕೆಲಸ ಮಾಡ್ತಿರುವಂತಹ ಯೋಗಿ ಆದಿತ್ಯನಾಥ್ಗೆ ಗೇಟ್ ಪಾಸ್ ಕೊಡೋದು. ಆದ್ರೆ ಇದೆಲ್ಲಕ್ಕೂ ಸಹ ತಿರುಗುಬಾಣವಾಗಿ ಅಥವಾ ಪ್ರತಿತಂತ್ರವಾಗಿ ಈಗ ಈ ಧರ್ಮ ಸಂಸತ್ತಿನಲ್ಲಿ ಈ ಘೋಷಣೆಯಾಗುವ ಮೂಲಕ ಯೋಗಿ ಆದಿತ್ಯನಾಥೇ ಮುಂದಿನ ಪ್ರಧಾನಿ ಆಗಬೇಕು, ಅದು 2027ಕ್ಕೇನೆ ಆಗ್ಬಿಡ್ಬೇಕು, ಇಲ್ಲ 2029ಕ್ಕಾದ್ರೂ ಅಭ್ಯರ್ಥಿ ಆಗಬೇಕು ಅಂತ. ಅದು ಈಗ ಗುಜರಾತ್ ಲಾಬಿಗೆ ದೊಡ್ಡ ಕಂಟಕವಾಗಿ ಕಾಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ
ಆದಿತ್ಯನಾಥ್ ಮುಂದಿನ ಪ್ರಧಾನಿ ಅನ್ನೋದನ್ನ ಪ್ರಚಾರಕ್ಕೆ ತಂದುಬಿಟ್ಟಿದ್ದಾರೆ. ಈ ಹಿಂದುತ್ವ ಪಡೆಗಳು ಭಕ್ತಗಣ ಅದನ್ನ ಹುಚ್ಚುಚ್ಚಾಗಿ ಹಾಕೊಂಡಿರ್ತಾರೆ. ಯಾಕಂದ್ರೆ ಧರ್ಮ ದ್ವೇಷದಲ್ಲಿ ನರಳುವಂತಹ ವ್ಯಕ್ತಿಗಳು ಅವರು. ಅವ್ರಿಗೆ ಮುಸ್ಲಿಮರನ್ನ ದ್ವೇಷ ಮಾಡೋರು ಅಧಿಕಾರಕ್ಕೆ ಬರಬೇಕು ಅಷ್ಟೇ, ಇನ್ನೇನಿಲ್ಲ. ದೇಶ ಎಕ್ಕುಟ್ಟೋಗ್ಲಿ, ಡಾಲರ್ ಎಕ್ಕುಟ್ಟೋಗ್ಲಿ, ಏರ್ಲೈನ್ಸ್ ಎಕ್ಕುಟ್ಟೋಗ್ಲಿ, ಇಡೀ ವ್ಯವಸ್ಥೆನೆ ಕುಸಿದು ಹೋಗ್ಲಿ, ಆರ್ಥಿಕತೆ ನಾಶವಾಗಿ ಹೋಗ್ಲಿ, ಮುಸ್ಲಿಮರನ್ನ ದ್ವೇಷಿಸುವವರು ನಮಗೆ ಗೆಲ್ಲಬೇಕು. ಅಷ್ಟೊಂದು, ಅದು ಮಾತ್ರನೇ ಅಂಧಭಕ್ತರ ಲೆಕ್ಕಾಚಾರ. ಸೊ ಅವರು ನಾಳೆಯಿಂದನೇ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಹಚ್ಕೊಳ್ತಾರೆ, ಯೋಗಿ ಮುಂದಿನ ಪ್ರಧಾನಿ ಅಂತ. ಇದನ್ನ ಈ ಗುಜರಾತ್ ಲಾಬಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡುತ್ತೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಇನ್ಮೇಲೆ. ಸೊ ವಿಲ್ ಜಸ್ಟ್ ವೆಯ್ಟ್ ಅಂಡ್ ವಾಚ್ ಅಷ್ಟೇನೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.